ಈ ಬುರುಡೆ ಗ್ಯಾಂಗಿನ ಮತ್ತೊಂದು ಬುರುಡೆ ಪುರಾಣ ಈಗ ಬಯಲಾಗಿದೆ. ಬುರುಡೆ ಗ್ಯಾಂಗ್ ಹೇಗೆ ಅಂತ ಅಂದ್ರೆ ತಾವು ಏನೇ ಕೇಳಿದ್ರೂ ಕೂಡ ಜನ ನಂಬು ಬಿಡ್ತಾರೆ. ಪ್ರಪಂಚದಲ್ಲಿ ಇರೋರೆಲ್ಲರೂ ಕೂಡ ದಡ್ಡರು, ನಾವು ಮಾತ್ರ ಬುದ್ಧಿವಂತರು ಅಂತ ಈ ಗ್ಯಾಂಗ್ ಅಂದ್ಕೊಂಡಂತೆ ಕಾಣಿಸ್ತಾ ಇದೆ. ಬುರುಡೆ ಗ್ಯಾಂಗಿನ ಮತ್ತೊಂದು ಬುರುಡೆ ಪುರಾಣ. ಗಿರೀಶ್ ಮಟ್ಟಣ್ಣನವರ್ ಮಹಾ ಕಳ್ಳಾಟ ಬಯಲಾಗಿದೆ. ಮಟ್ಟಣ್ಣನವರ್ ಹೇಳಿದ ಸುಳ್ಳು ಏನ್ ಗೊತ್ತಾ? ಏನ್ ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರ್ ಹೇಳಿದಂತ ಸುಳ್ಳು? ರೌಡಿ ಶೀಟರ್ನ ಮಾನವ ಹಕ್ಕು ಅಧಿಕಾರಿ ಅಂತ ಹೇಳಿದ್ರು. ಆಗಸ್ಟ್ 22ರಂದು ವಿಚಾರಣೆಗೆ ಹಾಜರಾಗಿದ್ರು ಮಟ್ಟಣ್ಣನವರು. ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ನನ್ನ ಕರ್ಕೊಂಡು ಬಂದಿದ್ರು. ತನ್ನ ಪಕ್ಕದಲ್ಲಿದ್ದಂತಹ ವ್ಯಕ್ತಿಯನ್ನ ಮಾನವ ಹಕ್ಕು ಅಧಿಕಾರಿ ಅಂತ ಇವರು ತೋರಿಸಿದ್ರು. ಆದ್ರೆ ಆತ ಯಾರು? ರೌಡಿ ಶೀಟರ್. ಮಟ್ಟಣ್ಣನವರು ಹೇಳಿದ ಸುಳ್ಳು ಬಯಲಾಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಮಾಧ್ಯಮದ ಜೊತೆ ಗಿರೀಶ್ ಮಟ್ಟಣ್ಣನವರು ಮಾತಾಡ್ತಾ ಇದ್ದಾರೆ. ತನ್ನ ಪಕ್ಕದಲ್ಲಿರುವ ಅಧಿಕಾರಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳ್ತಾರೆ. ಆದ್ರೆ ಆತ ರೌಡಿ ಶೀಟರ್ ಮದನ್ ಬುಗಡಿ. ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗಡಿಯನ್ನ ಕರೆ ತಂದಿದ್ದು ಗಿರೀಶ್ ಮಟ್ಟಣ್ಣನವರ್. ಮದನ್ನನ್ನ ಮಾನವ ಹಕ್ಕುಗಳು ಅಧಿಕಾರಿ ಅಂತ ಹೇಳಿದ್ದು. ರೌಡಿ ಶೀಟರ್ ಮದನ್ ಹಳೆ ಹುಬ್ಬಳ್ಳಿ ತಾಂಡಾ ನಿವಾಸಿ. ಮದನ್ಗೆ ರೌಡಿ ಪರೇಡ್ ವೇಳೆ ಕಮಿಷನರ್ ಕ್ಲಾಸ್ ತಗೊಂಡಿದ್ರು. ಶಶಿಕುಮಾರ್ ಕ್ಲಾಸ್ ತೆಗೆದುಕೊಳ್ಳೋ ವಿಡಿಯೋ ಈಗ ವೈರಲ್ ಆಗಿದೆ. ಕೊಲೆ, ದರೋಡೆ, ದನಗಳ್ಳತನ ಕೇಸ್ನ ಆರೋಪಿ ಈ ಮದನ್. ಈತನನ್ನ ಮಾನವ ಹಕ್ಕು ಅಧಿಕಾರಿ ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು. ಕಳ್ಳಾಟ ಬಯಲಾಗಿದೆ. ಗಿರೀಶ್ ಮಟ್ಟಣ್ಣನವರ್ ಜೊತೆ ಕಾಣಿಸಿಕೊಂಡ ಮದನ್ ಬುಗಡಿಯ ಹಳೆ ವಿಡಿಯೋ ಈಗ ವೈರಲ್ ಆಗಿದೆ. ಬಯಲಾಯಿತು ಮಟ್ಟಣ್ಣನವರ್ ಸುಳ್ಳಿನ ಪುರಾಣ. ಕಂತೆ ಕಂತೆ ಸುಳ್ಳುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಎಂತೆಂತ ಸುಳ್ಳುಗಳೇ ಜನರ ಮುಂದೆ ಬಟಾ ಬಯಲಾಯಿತು ಕೂಡ ಮತ್ತೆ ಮತ್ತೆ ಸುಳ್ಳಿನ ಪುರಾಣವನ್ನ ಜನರ ಮುಂದೆ ಇಡ್ತಾ ಇದ್ದಾರೆ. ತಾವೇ ಅತಿ ಬುದ್ಧಿವಂತರು ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಿ ಮತ್ತೆ ಮತ್ತೆ ಸಿಕ್ಕಾಕೋತಾ ಇದ್ದಾರೆ. ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ. ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ. ವೆದರ್ ಏನ್ ಕೇಸ್ ಅಂಬೇಡ್ಕರ್ ಹಾಕೊಂಡಿದ್ಯಲ್ಲ, ಅದೇನಾದ್ರು 1% ತತ್ವ ಫಾಲೋ ಮಾಡ್ತೀಯ ತಗೊಳ್ಳಿ. ಇಂಥವೆಲ್ಲ ಹಾಕೋಬೇಡಿ. ನಿಮ್ಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಕೊಳ್ಳುವಂಥದ್ದು. ಬಹಳ ಶ್ರೇಷ್ಠವಾದ ವ್ಯಕ್ತಿ. ನಿಮ್ಮಂಥವರೆಲ್ಲ ಹಾಕೊಳ್ಳೋದಲ್ಲ. ಕೊಲೆ ಕೇಸ್ ಆರೋಪಿಗಳೆಲ್ಲ ಅಂಬೇಡ್ಕರ್ ಹಾಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ. ಯಾವೊಂದು ಮನೆ ಹಾಳು ಮಾಡೋದಲ್ಲ, ಕೊಲೆ ಮಾಡಿ ಅದು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ 100% ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ. ನಡಿ. ಏನ್ ಕೇಸ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.